ಹೀಟ್ ಆದಾಗ ತಣ್ಣಗೆ ಮಾಡ್ಕೋತೀವಿ. ತಣ್ಣಗೆ ಮಾಡ್ಕೊಳ್ಳೋಕೆ ನಮ್ಮಲ್ಲಿ ಯೋಗದಲ್ಲಿ ಶೀತಕಾರಿ ಅಂತ ಎರಡಿದೆ. ನಾಲಿಗೆಯನ್ನು ಸುರುಳಿ ಸುತ್ತಿ ತುಂಬಾ ತಂಪಾದ ಗಾಳಿ ಬರುವ ಜಾಗದಲ್ಲಿ ಎಕ್ಸೇಲ್ ಮೂಗಲ್ಲಿ, ಇನ್ಹೇಲ್ ಬಾಯಲ್ಲಿ 3 ರಿಂದ 5 ಸಲ ಮಾಡಿಬಿಟ್ರೆ ಬಾಡಿ ತಂಪಾಗುತ್ತೆ. ಎಷ್ಟು ಸಿಂಪಲ್ ಟೆಕ್ನಿಕ್ ಇದು. ಎರಡನೇ ಟೆಕ್ನಿಕ್ ಆಗುತ್ತೆ ಡೆಫಿನೆಟ್ಲಿ. ಅಂದ್ರೆ ತುಂಬಾ ಹೀಟ್ ಇರೋ ಜಾಗದಲ್ಲಿ ಮಾಡಬಾರ್ದು. ಅದನ್ನ ಗಾಳಿ ತಂಪಾಗಿರುವ ಜಾಗದಲ್ಲಿ ಹೋಗಿ ಮಾಡಿದ್ರೆ ಬರುತ್ತೆ. ಗಾಳಿ ಇದೆ ಯಾಕೆ ಸುರುಳಿ ಸುತ್ತೀವಿ ಅಂತಂದ್ರೆ ಹುಳು ಹುಪ್ಪಟೆಗಳು ಹೋಗದೇ ಇರ್ಲಿ ಅಂತ ಅಷ್ಟೇ. ಕಾಮನ್ ಸೆನ್ಸ್ ಅದು. ಸುಮ್ನೆ ಹಂಗೆ ಅಂತ ತಗೊಂಡ್ಬಿಡಕ್ಕಾಗಲ್ಲ. ಅಷ್ಟು ಧೂಳು ಹೋಗೋ ಸಾಧ್ಯತೆ, ಹುಳುಗಳೇ ಹೊರಟೋಗುತ್ತೆ. ಅದರ ಬದಲು ಸುರುಳಿ ಸುತ್ತೀವಿ, ಗ್ಯಾಪ್ ಅನ್ನ ತುಂಬಾ ಚಿಕ್ಕದು ಮಾಡ್ಕೋತೀವಿ, ತಂಪಾದ ಗಾಳಿಯನ್ನು ಹೋಗಿಸ್ತೀವಿ ಅಷ್ಟೇ. ಇದನ್ನ ಪ್ರಾಣಾಯಾಮ ಅಂತಾನೂ ಕರಿಬಹುದು, ಶೀತಲಿ ಕ್ರಿಯೆ ಅಂತಾನೂ ಕರಿಬಹುದು. ಎರಡನೇದು ಹಲ್ಲನ್ನ ಕಚ್ಕೋತೀವಿ, ಹಲ್ಲಿನ ಗ್ಯಾಪ್ಗಳ ಒಳಗಡೆ ಉಸಿರನ್ನ ಎಳ್ಕೋತೀವಿ. ಎಕ್ಸಲೇಷನ್ ಮಾತ್ರ ಮೂಗಲ್ಲೇ ಬಿಡ್ಬೇಕು.